ನೀವು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ? ಈ ಒಂದು ಪ್ರಶ್ನೆನ ನಿಮ್ಮ ಬಿಲ್ಡರ್ ಹತ್ರ ಕೇಳೋದ್ರ ಮೂಲಕ ನಿಮ್ಮ ಮನೆನ ನಿಮ್ಮ ಬಜೆಟಲ್ಲೇ ಕಟ್ಟಿ ಮುಗಿಸ್ಬೋದು, ಯಾವುದೇ ಬಜೆಟ್ ಓವರ್ರನ್ಸ್ ಇಲ್ಲದೆ. Construct your dream home with Prestige Hub. With more than 300 plus quality checks, on-time delivery, without any cost overruns. ಫಸ್ಟ್ ಟೈಮ್ ಮನೆ ಕಟ್ಟೋ ಎಲ್ಲರೂ ಮೈಂಡಲ್ಲೂ ಹಲವಾರು ಪ್ರಶ್ನೆಗಳಿರುತ್ತೆ. ನಾವು ಪ್ಲಾನ್ ಮಾಡಿದ ಟೈಮಲ್ಲಿ ಬಿಲ್ಡಿಂಗ್ ಕಟ್ಟಿ ಮುಗಿಸ್ಬೋದಾ, ಯಾವ ಬಿಲ್ಡರ್ನ ಚೂಸ್ ಮಾಡೋದು, ಮನೆ ಕ್ವಾಲಿಟಿ ಹೆಂಗಿರುತ್ತೆ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಫಸ್ಟ್ ನಮ್ಮ ಮೈಂಡಲ್ಲಿ ರೈಸ್ ಆಗೋದು, ನಾವು ಪ್ಲಾನ್ ಮಾಡಿದ ಬಜೆಟಲ್ಲಿ ಮನೆ ಕಟ್ಟಿ ಮುಗಿಸ್ಬೋದಾ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಮತ್ತು ನಿಮ್ಮ ಬಜೆಟ್ ಏನಿದೆ ಇದೆರಡು ಫಸ್ಟ್ ನಿಮ್ಮ ಬಿಲ್ಡರ್ಗೆ ಇನ್ಫಾರ್ಮ್ ಮಾಡಿ, ನಂತರ ಈ ಪ್ರಶ್ನೆ ಕೇಳಿ. ಇದು ನಾವು ಕಟ್ಟೋ ಮೊದಲನೇ ಮನೆ. ಈ ಥರದ್ದು ನೀವು ಹಲವಾರು ಬಿಲ್ಡಿಂಗ್ ಕಟ್ಟಿರ್ತೀರ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಎಂಟೈರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ನಲ್ಲಿ ಯಾವ ಥರದ ಸಿಚುವೇಶನ್ ಮತ್ತು ಪ್ಲೇಸಸ್ ನಾವು ಪ್ಲ್ಯಾನ್ ಮಾಡಿದ್ಕಿಂತ ಬಜೆಟ್ ಎಕ್ಸೀಡ್ ಆಗ್ಬೋದು. ಈ ಪ್ರಶ್ನೆನ ನೀವು ಮುಂಚೆನೇ ಕೇಳೋದ್ರಿಂದ ನಿಮ್ಮ ಬಿಲ್ಡರ್ ಇದಕ್ಕೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲೇಬೇಕು. ಯಾವ್ಯಾವ ಕಡೆ ನಿಮ್ಮ ಬಜೆಟ್ ಪ್ಲ್ಯಾನ್ಗಿಂತ ಎಕ್ಸೀಡ್ ಆಗ್ಬೋದು. ಇದರಿಂದ ನಿಮ್ಮ ಬಿಲ್ಡರ್ ಮನೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಯಾವುದೇ ಥರದ ಕಾಸ್ಟ್ ಓವರ್ ರನ್ ಆಯಿತು, ಬಜೆಟ್ ಎಕ್ಸೀಡ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸರ್ಪ್ರೈಸ್ ಬಜೆಟ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಹಾಗೆ ಬಂದ್ರೂ ನಿಮ್ಮ ಬಿಲ್ಡರ್ ನೀವು ಕೇಳ್ಬೋದು, ಇದೇ ಪ್ರಶ್ನೆನೇ ನಾನು ಮುಂಚೆನೇ ಕೇಳಿದ್ದೆ, ಅವಾಗ ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್, ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡೋದು ಒಂದೊಂದು ಕಾಂಟ್ರಾಕ್ಟರ್ ಒಂದೊಂದು ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಹೇಳ್ತಾರೆ. ಕಾಂಟ್ರಾಕ್ಟರ್ ಎ ಅವ್ರ ಕೊಟೇಶನ್ ಕಡಿಮೆ ಕೊಡ್ತಾರೆ, ಕಾಂಟ್ರಾಕ್ಟರ್ ಬಿ ಅವ್ರ ಕೊಟೇಶನ್ ಜಾಸ್ತಿ ಕೊಡ್ತಾರೆ. ನಾವು ಯಾವ ಕಾಂಟ್ರಾಕ್ಟರ್ನ ಚೂಸ್ ಮಾಡೋದು? ಕಾಂಟ್ರಾಕ್ಟರ್ ಎ ಅವ್ರ ಕೊಟೇಶನ್ ಕಡಿಮೆ ಕೊಟ್ಟಿದ್ದಾರೆ, ಅವ್ರು ಏನಾದ್ರು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಬೋದಾ? ಅಥವಾ ಕಾಂಟ್ರಾಕ್ಟರ್ ಬಿ ನಮಗೆ ಕೊಟೇಶನ್ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲೇನಾದರೂ ನಾವು ಎಕ್ಸ್ಟ್ರಾ ಪೇ ಮಾಡಿ ನಮ್ಗೆ ಲಾಸ್ ಆಗ್ಬೋದಾ? ಯಾರನ್ನು ಚೂಸ್ ಮಾಡೋದು? ಹೇಗೆ ಕರೆಕ್ಟಾದ ಕಾಂಟ್ರಾಕ್ಟರ್ನ ಐಡೆಂಟಿಫೈ ಮಾಡೋದು? ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. Save this video and follow my page so you don't miss the information.